ಬಾಲಕಾಂಡದ 14ನೇ ಸ್ವರ್ಗ. ದಶರಥ ಮಹಾರಾಜರು ಅಶ್ವಮೇಧ ಯಾಗವನ್ನು ಸಾಂಗೋಪಾಂಗವಾಗಿ ನೆರವೇರಿಸಿದುದು. ಸಂಗ್ರಹಣೇಷ್ಟಿಯನ್ನು ಮಾಡಿ ಅಶ್ವ ವಿಮೋಚನೆಯಾದ ನಂತರ 1 ವರ್ಷವು ಪೂರ್ಣವಾಯಿತು. ಸರಯೂ ನದಿಯ ಉತ್ತರ ತೀರದಲ್ಲಿ ರಾಜರು ಯಜ್ಞವನ್ನು ಆರಂಭಿಸಿದರು. ಮಹಾತ್ಮನಾದ ದಶರಥರ ಅಶ್ವಮೇಧ ಯಜ್ಞದಲ್ಲಿ ಋಷ್ಯಶೃಂಗನು ಪ್ರಧಾನ ಋತ್ವಿಜನಾಗಿದ್ದನು. ಅವನ ನಿರ್ದೇಶನದಂತೆ ಇತರ ಬ್ರಾಹ್ಮಣರು ಕರ್ಮಗಳನ್ನು ಮಾಡುತ್ತಿದ್ದರು. ವೇದದ ಅರ್ಥವನ್ನು ಪೂರ್ಣವಾಗಿ ತಿಳಿದಿದ್ದ ಋತ್ವಿಜರು ಯಥಾವಿಧಿಯಾಗಿ ವೈಶ್ವದೇವ ಹೋಮಾದಿ ಕರ್ಮಗಳನ್ನು ಮಾಡುತ್ತಿದ್ದರು. ಮೀಮಾಂಸಾಶಾಸ್ತ್ರಾನುಸಾರವಾಗಿ ಮತ್ತು ಕಲ್ಪಸೂತ್ರಾನುಸಾರವಾಗಿ ಪರಿಕ್ರಮಿಸುತ್ತಿದ್ದರು. ಬ್ರಾಹ್ಮಣರು ಪ್ರವರ್ಗ್ಯವನ್ನು ಉಪಸದ ಎಂಬ ಯಾಗವನ್ನು ಶಾಸ್ತ್ರವಿಧಿಗೆ ಅನುಸಾರವಾಗಿ ಮಾಡಿ ಶ್ರೌತ್ರ ಪ್ರಯೋಗದ ಪ್ರಕಾರ ಮಾಡಬೇಕಾದ ಇತರ ವಿಶೇಷ ಕರ್ಮಗಳನ್ನು ಮಾಡಿದರು. ಮುನಿಪುಂಗವರು ಬಹಿಷ್ಠವಮಾನಾದಿಗಳಿಂದ ಆಯಾಯ ಕರ್ಮಾಧಿದೇವತೆಗಳನ್ನು ಪೂಜಿಸಿ ಪ್ರಾತಃಸವನವೇ ಮೊದಲಾದವುಗಳನ್ನು ಯಥಾವಿಧಿಯಾಗಿ ಮಾಡಿದರು. ಇಂದ್ರನಿಗೆ ನಿರ್ದಿಷ್ಟವಾದ ಹೋಮಗಳನ್ನು ವಿಧಿವತ್ತಾಗಿ ಮಾಡಿದರು. ಪಾಪಾಹರನಾದ ಸೋಮರಾಜನನ್ನು ಸ್ತೋತ್ರ ಮಾಡಿದರು ಮತ್ತು ಸೋಮಲತೆಯನ್ನು ಅರೆದರು. ಅನಂತರ ಮಾಧ್ಯಂದಿ ನಸವನವನ್ನು ಯಥಾಕ್ರಮವಾಗಿ ಮಾಡಿದರು. ಬ್ರಾಹ್ಮಣ ಶ್ರೇಷ್ಠರು ಯಥಾಶಾಸ್ತ್ರವಾಗಿ ಮಹಾತ್ಮನಾದ ರಾಜನಿಗೋಸ್ಕರ ಯಥಾಕ್ರಮವಾಗಿ ತೃತೀಯ ಸವನವನ್ನು ಮಾಡಿದರು. ಋಷ್ಯಶೃಂಗಾದಿ ಮಹರ್ಷಿಗಳು ಶಿಕ್ಷಾಕ್ಷರ ಸಮನ್ವಿತವಾದ ಮಹಾಮಂತ್ರಗಳಿಂದ ದೇವತೆಗಳಲ್ಲಿ ಶ್ರೇಷ್ಠರಾದ ಇಂದ್ರಾದಿ ದೇವತೆಗಳನ್ನು ಆಹ್ವಾನಿಸಿದರು. ಹೋತೃಗಳು ಮಧುರವಾದ ಸ್ನೇಹಯುಕ್ತವಾದ ಋಗ್ಮಂತ್ರಗಳಿಂದ ಯಥಾರ್ಹವಾಗಿ ದೇವತೆಗಳಿಗೆ ಹವಿರ್ಭಾಗಗಳನ್ನು ಅರ್ಪಿಸಿದರು. ಆ ಮಹಾಯಜ್ಞದಲ್ಲಿ ಆಹುತಿ ಕೊಡಬೇಕಾದ ಮಂತ್ರಗಳೊಂದು ಬಿಟ್ಟು ಹೋಗಲಿಲ್ಲ. ಇಂದ್ರದೇವಾತ್ಮಕವಾದ ಮಂತ್ರಗಳನ್ನು ಹೇಳಿ ವರುಣನನ್ನು ಕುರಿತು ಉದ್ದೇಶ ತ್ಯಾಗ ಮಾಡುತ್ತಿರಲಿಲ್ಲ. ಆಹುತಿ ದ್ರವ್ಯಗಳು ಪಾತ್ರೆಯ ಕೆಳಗೆ ಬಿದ್ದು ನಷ್ಟವಾಗಲಿಲ್ಲ. ಎಲ್ಲವೂ ಬ್ರಹ್ಮಮಯವಾಗಿ ಕಾಣುತ್ತಿದ್ದಿತು. ಎಲ್ಲ ಕರ್ಮಗಳನ್ನು ಮಂತ್ರಲೋಪ ಕ್ರಿಯಾಲೋಪಗಳಿಲ್ಲದಂತೆ ನೆರವೇರಿಸಿದರು. ಯಜ್ಞವು ನಡೆಯುತ್ತಿದ್ದ ಆ ದಿನಗಳಲ್ಲಿ ಬಾಯಾರಿಕೆಯಿಂದ ಬಳಲಿದವನಾಗಲಿ ಹಸಿವಿನಿಂದ ಪರಿತಪಿಸಿದವನಾಗಲಿ ಎಲ್ಲಿಯೂ ಕಾಣುತ್ತಿರಲಿಲ್ಲ. 100 ಶಿಷ್ಯರಿಂದ ಕೂಡಿದ ಆಚಾರ್ಯನಿರಲಿಲ್ಲ. ವೇದಾಂಗ ಪಾರಂಗತರಾದ ಬ್ರಾಹ್ಮಣರು 100 ಶಿಷ್ಯರೊಡನೆ ಆಚಾರ್ಯರು ಅಲ್ಲಿಗೆ ಬಂದಿದ್ದರು. ಸಾವಿರಾರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಅಲ್ಲಿ ಊಟ ಮಾಡುತ್ತಿದ್ದರು. ಸಾವಿರಾರು ಶೂದ್ರರು ಊಟ ಮಾಡುತ್ತಿದ್ದರು. ತಪಸ್ವಿಗಳು ದಿಗಂಬರರು ಅನುದಿನವೂ ಊಟ ಮಾಡುತ್ತಿದ್ದರು. ಸಾವಿರಾರು ವೃದ್ಧರು ವ್ಯಾಧಿ ಪೀಡಿತರು ಸ್ತ್ರೀಯರು ಬಾಲಕರು ಯಾವಾಗಲೂ ಭೋಜನ ಮಾಡುತ್ತಿದ್ದರೂ ತೃಪ್ತಿ ಹೊಂದುತ್ತಿರಲಿಲ್ಲ. ಏಕೆಂದರೆ ಭೋಜನದ ರುಚಿಯು ಮತ್ತು ಊಟ ಮಾಡಬೇಕೆಂಬ ಆಸೆಯು ಹುಟ್ಟಿಸುವುದಾಗಿತ್ತೇ ಹೊರತು ಸಾಕು ಎಂಬ ತೃಪ್ತಿಯನ್ನುಂಟು ಮಾಡುವುದಾಗಿರಲಿಲ್ಲ. ಅನ್ನಂ ದೀಯತಾಂ ವಿವಿಧಾನಿ ವಾಸಾಂಸಿ ದೀಯತಾಂ. ಹಸಿದು ಬಂದವರಿಗೆ ಅನ್ನ ಹಾಕಿರಿ, ನೂತನ ವಸ್ತ್ರಗಳನ್ನು ಕೊಡಿರಿ ಎಂದು ಪದೇ ಪದೇ ಮಂತ್ರಿಗಳು ಹೇಳುತ್ತಲೇ ಇದ್ದರು. ರಾಜಭಟರು ಅನವರತವಾಗಿ ಅಭ್ಯಾಗತರಿಗೆ ನೂತನ ವಸ್ತ್ರಗಳನ್ನು ಕೊಟ್ಟು ಊಟ ಹಾಕುತ್ತಲೇ ಇದ್ದರು. ಪಾಕಶಾಲೆಯಲ್ಲಿ ದಿನದಿನಕ್ಕೂ ಪರ್ವತೋಪಮವಾದ ಅನ್ನರಾಶಿಗಳು ಹೆಚ್ಚುತ್ತಿದ್ದವು. ಪಾಕಶಾಸ್ತ್ರದ ಪ್ರಕಾರ ಸಿದ್ಧವಾದ ಭಕ್ಷ್ಯ ಭೋಜ್ಯ ಲೇಹ್ಯ ಚೋಷ್ಯ ಪಾನೀಯಗಳು ಯಥೇಚ್ಛವಾಗಿದ್ದವು. ಮಹಾಯಜ್ಞದ ದರ್ಶನಾರ್ಥವಾಗಿ ನಾನಾ ದೇಶಗಳಿಂದ ಆಗಮಿಸಿದ್ದ ಸಾವಿರಾರು ಸ್ತ್ರೀಯರು ಪುರುಷರು ದಶರಥರ ಅಶ್ವಮೇಧ ಯಜ್ಞವು ನಡೆಯುತ್ತಿದ್ದ ದಿನಗಳಲ್ಲಿ ಸಮೃದ್ಧವಾದ ಅನ್ನ ಪಾನಾದಿಗಳಿಂದ ತೃಪ್ತಿ ಹೊಂದಿದರು. ಆಗಮಿಸಿದ್ದ ಅತಿಥಿಗಳಿಗೆ ರಾಜ್ಯ ಸೇವಕರು ಮಾಡುತ್ತಿದ್ದ ಉಪಚಾರವು ಎಷ್ಟು ಮಾಧುರ್ಯದಿಂದ ಕೂಡಿದ್ದಿತೋ ಅನ್ನ ಪಾನೀಯಗಳು ಅಷ್ಟೇ ರುಚಿಕರವಾಗಿದ್ದವು. ರಾಜಭಟರು ನಯ ವಿನಯಾನ್ವಿತರಾಗಿ ಅತಿಥಿಗಳಿಗೆ ಉಪಚಾರವನ್ನು ಮಾಡುತ್ತಿದ್ದರು. ಪಾಕಶಾಸ್ತ್ರಾನುಸಾರವಾಗಿ ಸಿದ್ಧಪಡಿಸಿದ್ದ ಅನ್ನ ಪಾನೀಯ ಭಕ್ಷ್ಯ ಭೋಜ್ಯಗಳು ಹೆಚ್ಚು ರುಚಿಕರವಾಗಿದ್ದವು. ದಶರಥರ ಯಾಗದ ಸಮಯದಲ್ಲಿ ಭೋಜನ ಮಾಡಿ ಬ್ರಾಹ್ಮಣರು ಅಹೋ ತೃಪ್ತಾಃ ಸ್ಮ, ತೃಪ್ತರಾಗಿದ್ದೇವೆ, ಭದ್ರಂ ತೇ ಭವತು, ನಿನಗೆ ಮಂಗಳವಾಗಲಿ ಎಂದು ಬಾರಿ ಬಾರಿಗೂ ಪ್ರಶಂಸೆ ಮಾಡುತ್ತಿದ್ದರು.
ಅವರ ಪ್ರಶಂಸೆಯನ್ನು ರಾಜನು ಕೇಳುತ್ತಿದ್ದನು. ಅಲಂಕೃತರಾದ ಶುಚಿಭೂತರಾದ ಪರಿಚಾರಕರು ಬ್ರಾಹ್ಮಣರಿಗೆ ಬಡಿಸುತ್ತಿದ್ದರು. ಬಹುಮೂಲ್ಯವಾದ ಮತ್ತು ರತ್ನ ಖಚಿತವಾದ ಕರ್ಣಕುಂಡಲಗಳನ್ನು ಧರಿಸಿದ್ದ ಕೆಲವು ಪರಿಚಾರಕರು ಊಟ ಮಾಡುವಾಗ ಪಕ್ಕದಲ್ಲಿ ನಿಂತು ಬೀಸಣಿಗೆಗಳಿಂದ ಬೀಸುತ್ತಾ ಉಪಚರಿಸುತ್ತಿದ್ದರು. ಒಂದು ಸವನವಾದ ನಂತರ ಮತ್ತೊಂದು ಸವನವು ಪ್ರಾರಂಭವಾಗುವವರೆಗೂ ಇರುವ ವಿರಾಮ ಕಾಲದಲ್ಲಿ ಧೀಮಂತರಾದ ವಾಗ್ಮಿಗಳಾದ ಋತ್ವಿಜರು ಒಬ್ಬರು ಮತ್ತೊಬ್ಬರನ್ನು ಜಯಿಸುವ ಆಶಯದಿಂದ ವಾಕ್ಯಾರ್ಥಗಳನ್ನು ಮಾಡುತ್ತಿದ್ದರು. ಯಜ್ಞಕರ್ಮದಲ್ಲಿ ಕುಶಲರಾದ ಬ್ರಾಹ್ಮಣರು ಅಶ್ವಮೇಧ ಯಾಗ ಕಾಲದಲ್ಲಿ ಅನುದಿನವೂ ಹೋಮಾದಿ ದೈವತಾ ಕ್ರಿಯೆಗಳನ್ನು ಯಥಾಶಾಸ್ತ್ರವಾಗಿ ಮತ್ತು ವೃದ್ಧರಿಂದ ನಿರ್ದೇಶಿತರಾಗಿ ಮಾಡುತ್ತಿದ್ದರು. ರಾಜನ ಅಶ್ವಮೇಧ ಯಾಗದಲ್ಲಿ ಭಾಗವಹಿಸಿದ್ದ ಋತ್ವಿಜರಲ್ಲಿ ಒಬ್ಬನಾದರೂ ಷಡಂಗಯುಕ್ತವಾದ ವೇದಾಧ್ಯಯನವನ್ನು ಮಾಡದವನಿರಲಿಲ್ಲ. ವ್ರತ ಕರ್ಮಾನುಷ್ಠಾನಗಳಿಲ್ಲದವನಿರಲಿಲ್ಲ. ಹೆಚ್ಚು ಶಾಸ್ತ್ರಗಳನ್ನು ತಿಳಿಯದವನಿರಲಿಲ್ಲ. ವಾದ ಕುಶಲನಲ್ಲದವನಿರಲಿಲ್ಲ. ಅಲ್ಲಿ ಭಾಗವಹಿಸಿದ್ದ ಋತ್ವಿಜರೆಲ್ಲರೂ ವೇದಾಂಗ ಪಾರಂಗತರಾಗಿದ್ದರು. ವ್ರತ ಕರ್ಮಾನುಷ್ಠಾನವುಳ್ಳವರಾಗಿದ್ದರು. ವೇದಾಧ್ಯಯನದ ಜೊತೆಗೆ ಸಕಲ ಶಾಸ್ತ್ರ ಪರಿಣಿತರು ಮತ್ತು ವಾಕ್ಯಾರ್ಥ ಮಾಡುವವರಲ್ಲಿ ಕುಶಲರೂ ಆಗಿದ್ದರು. ಯೂಪಾಯೋಚ್ರಿಯಮಾಣಯಾನುಬ್ರೂಹಿ ಎಂಬುದಾಗಿ ಪ್ರೈಶವನ್ನು ಹೇಳಿದ ನಂತರ 6 ಬಿಲ್ವಯೂಪಗಳು, ಅವುಗಳ ಜೊತೆಯಲ್ಲಿಯೇ 6 ಖಾದಿರ ಅಂದರೆ ಕಗ್ಗಲಿಯೂಪಗಳು ಸ್ಥಾಪಿತವಾದವು. ಮತ್ತೊಂದೆಡೆಯಲ್ಲಿ ಪಲಾಶ ಅಂದರೆ ಮುತ್ತುಗಯೂಪಗಳು ಸ್ಥಾಪಿತವಾದವು. ರಾಜ್ಯುದಾಲ ವೃಕ್ಷದ 1 ಯೂಪವು, ದೇವದಾರು ಮರದ 2 ಯೂಪಗಳು ಸ್ಥಾಪಿತವಾದವು. ರಾಜ್ಯುದಾಲ ಮುಗ್ನಿಷ್ಟಂ ಮಿನೋತಿ ಪೌತುದ್ರ ವಾಭಿತೋ ಭವತಃ ಎಂಬ ಶ್ರುತಿವಚನದಂತೆ ರಾಜ್ಯುದಾಲ ಎಂದರೆ ಶ್ಲೇಷ್ಮಾತಕ ಯೂಪವು ಮಧ್ಯದಲ್ಲಿದ್ದಿತು. ಪೌತುದ್ರವವೆಂದರೆ 2 ದೇವದಾರು ಯೂಪಗಳು ಶ್ಲೇಷ್ಮಾತಕ ಯೂಪದ ಪಕ್ಕದಲ್ಲಿದ್ದವು. ಶ್ಲೇಷ್ಮಾತಕವು ಅಗ್ನಿಸ್ಥಾನವಾದ ವೇದಿಯಲ್ಲಿದ್ದಿತು. ಶ್ಲೇಷ್ಮಾತಕದ ದಕ್ಷಿಣೋತ್ತರ ದಿಕ್ಕುಗಳಲ್ಲಿ ದೇವದಾರು ಯೂಪಗಳಿದ್ದವು. ಆ 3 ಯೂಪಗಳ ದಕ್ಷಿಣ ದಿಕ್ಕಿನಲ್ಲಿ 3 ಬಿಲ್ವಯೂಪಗಳು ಮತ್ತು 3 ಖಾದಿರ ಯೂಪಗಳು, ಉತ್ತರ ದಿಕ್ಕಿನಲ್ಲಿ 3 ಬಿಲ್ವಯೂಪಗಳು ಮತ್ತು 3 ಖಾದಿರ ಯೂಪಗಳು ಇದ್ದವು. ಆ 15 ಯೂಪಗಳ ಉತ್ತರದಲ್ಲಿ 3 ಪಲಾಶಯೂಪಗಳು, ದಕ್ಷಿಣದಲ್ಲಿ 3 ಪಲಾಶಯೂಪಗಳು ಇದ್ದವು. ಈ ರೀತಿಯಾಗಿ 21 ಯೂಪಗಳನ್ನು ಸ್ಥಾಪಿಸಿದ್ದರು. ಯೂಪಗಳು 2 ತೋಳುಗಳನ್ನು ನೀಡಿದರೆ ಸ್ಪರ್ಶವಾಗುವ 1 ಮಾರು ಅಂತರದಲ್ಲಿದ್ದವು. ಆ ಯೂಪಗಳು ಶಾಸ್ತ್ರಜ್ಞರಾದ ಯಜ್ಞ ಪ್ರಕ್ರಿಯೆಗಳನ್ನು ಪೂರ್ಣವಾಗಿ ತಿಳಿದವರಿಂದ ಮಾಡಲ್ಪಟ್ಟಿದ್ದವು. ಯಜ್ಞ ಭೂಮಿಯ ಶೋಭಾರ್ಥವಾಗಿ ಯೂಪಗಳು ಸ್ವರ್ಣಮಯವಾದ ಪೀತಾಂಬರಗಳಿಂದ ಅಲಂಕೃತವಾಗಿದ್ದವು. ಹಿಂದೆ ಹೇಳಿದಂತೆ 21 ಯೂಪಗಳನ್ನು ಸ್ಥಾಪಿಸಲಾಗಿತ್ತು. ಪ್ರತಿಯೊಂದು ಯೂಪವು ಏಕವಿಗ್ಮ ಶತಿ ರರತ್ನಿರಶ್ವಮೇಧಸ್ಯ ಎಂಬ ಶ್ರುತ್ಯಾನುಸಾರವಾಗಿ 21 ಅರತ್ನಿ ಪರಿಮಿತವಾಗಿದ್ದವು. ಇಲ್ಲಿ 1 ಅರತ್ನಿ ಎಂದರೆ 24 ಅಂಗುಲ. ಹೀಗೆ 21 ಯೂಪಗಳು 21 ದಿವ್ಯಾಂಬರಗಳಿಂದ ಅಲಂಕರಿಸಲ್ಪಟ್ಟಿದ್ದವು. ಯೂಪಗಳು ಯಥಾಶಾಸ್ತ್ರವಾಗಿ ಸ್ವಲ್ಪವಾದರೂ ನ್ಯೂನ್ಯಾತಿರೇಕಗಳಿಲ್ಲದಂತೆ, ಭಿನ್ನತೆ ಇಲ್ಲದಂತೆ ಶುಲ್ಬಶಾಸ್ತ್ರ ವಿಶಾರದದಿಂದ ಚೆನ್ನಾಗಿ ಮಾಡಲ್ಪಟ್ಟಿದ್ದವು. ಎಲ್ಲವೂ ಗಟ್ಟಿಯಾಗಿದ್ದವು. ಅಷ್ಟಕೋಣಗಳಿಂದ ಯುಕ್ತವಾಗಿದ್ದವು. ಎಲ್ಲ ಯೂಪಗಳು ಅಲಂಕೃತವಾಗಿದ್ದು ನೋಡಲು ಮನೋಹರವಾಗಿ ಕಾಣುತ್ತಿದ್ದವು. ದಿವ್ಯಾಂಬರಗಳಿಂದ ಆಚ್ಛಾದಿತವಾಗಿದ್ದ ಯೂಪಗಳು ಪುಷ್ಪಮಾಲೆಗಳಿಂದಲೂ ಚಂದನಾದಿಗಳಿಂದಲೂ ಅಲಂಕರಿಸಲ್ಪಟ್ಟು ದೀಪ್ತಿಮಂತರಾದ ಸಪ್ತರ್ಷಿಗಳು ಆಕಾಶದಲ್ಲಿ ದಿವ್ಯ ತೇಜಸ್ಸಿನಿಂದ ಪ್ರಕಾಶಿಸುವಂತೆ ಪ್ರಕಾಶಿಸಿದವು. ಯಜ್ಞಾಂಗ ಚಯನ ಕರ್ಮದಲ್ಲಿ ಕುಶಲರಾದ ಬ್ರಾಹ್ಮಣರಿಂದ ಯಥಾಶಾಸ್ತ್ರವಾಗಿ ವೇದೋಕ್ತ ಪ್ರಮಾಣದಂತೆ ಇಟ್ಟಿಗೆಗಳು ಮಾಡಲ್ಪಟ್ಟವು. ಆ ಇಟ್ಟಿಗೆಗಳಿಂದ ಅಗ್ನ್ಯಾಧಾರ ವೇದಿಯು ನಿರ್ಮಾಣವಾಯಿತು. ರಾಜಸಿಂಹರಾದ ದಶರಥರ ಆ ಯಜ್ಞವೇದಿಯು
ಕುಶಲರಾದ ಬ್ರಾಹ್ಮಣರಿಂದ ನಿರ್ಮಿತವಾಯಿತು. ಆ ವೇದಿಯು ಸುವರ್ಣ ಪಕ್ಷಗಳುಳ್ಳ ಗರುಡು ಪಕ್ಷಿಯ ಆಕಾರವುಳ್ಳದ್ದಾಗಿ ತ್ರಿಗುಣ ಪ್ರಸ್ತಾರವುಳ್ಳ, ಎಂದರೆ ಪ್ರಕೃತಿಯಾದ ಅಗ್ನಿಷ್ಠೋಮದಲ್ಲಿರುವ 6 ಪ್ರಸ್ತಾರಗಳಿಗೆ 3ರಷ್ಟು ಪ್ರಸ್ತಾರವುಳ್ಳ ಅಷ್ಟಾದಶ ಪ್ರಸ್ತಾರಾತ್ಮಕವಾಗಿಯೂ ಇದ್ದಿತು. ಯಥಾಶಾಸ್ತ್ರವಾಗಿ ಇಂದ್ರಾಯ ರಾಗ್ಮೇ ಸೂಕರಃ ಮೊದಲಾದ ಶ್ರುತ್ಯುಕ್ತಿಯಂತೆ ಆಯಾ ದೇವತೆಯನ್ನು ಉದ್ದೇಶಿಸಿ ಪಶುಗಳು, ಸರ್ಪಗಳು, ಪಕ್ಷಿಗಳು ರೂಪದಲ್ಲಿ ಬಂಧಿತವಾದವು. ಮೇಲೆ ಹೇಳಿದ ಪ್ರಾಣಿಗಳಲ್ಲದೆ ಕುದುರೆ, ಜಲಚರಗಳಾದ ಆಮೆ ಮುಂತಾದವುಗಳನ್ನು ಕೂಡ ಋತ್ವಜರಿಂದ ಯಥಾಶಾಸ್ತ್ರವಾಗಿ ವಿಶಸನ ಕರ್ಮಕ್ಕೆ ಸಿದ್ಧ ಮಾಡಲ್ಪಟ್ಟವು. ದೇವತೆಗಳನ್ನುದ್ದೇಶಿಸಿ ಸುಮಾರು 300 ಪಶುಗಳು ಯಜ್ಞಯೂಪಗಳಿಗೆ ಕಟ್ಟಲ್ಪಟ್ಟವು. ದಶರಥ ರಾಜರ ಶ್ರೇಷ್ಠ ಕುದುರೆಯಾದ ಅಶ್ವಮೇಧಾಶ್ವವು ಪ್ರಧಾನ ಯೂಪಕ್ಕೆ ಕಟ್ಟಲ್ಪಟ್ಟಿತ್ತು. ದಶರಥರ ಪಟ್ಟಮಹಿಷಿಯಾದ ಕೌಸಲ್ಯಾದೇವಿಯು ಸಂತೋಷ ಭರಿತಳಾಗಿ ವಿಶಸನ ಮಾಡಲ್ಪಟ್ಟ ಅಶ್ವಮೇಧಾಶ್ವವನ್ನು ಯಥಾಶಾಸ್ತ್ರವಾಗಿ ಸುತ್ತಿ ಬಂದು ಕುದುರೆಯ ಎದೆಯ ಮೇಲೆ 3 ಸೂಜಿಗಳಿಂದ ಛೇದನಾ ಮಾರ್ಗವನ್ನು ಗುರುತು ಮಾಡಿದಳು. ಧರ್ಮ ಕಾಮನೆಯಿಂದಲೂ ಸ್ಥಿರ ಮನಸ್ಸಿನಿಂದಲೂ ಕೂಡಿದ್ದ ಕೌಸಲ್ಯೆಯು ಹನನ ಮಾಡಲ್ಪಟ್ಟ ಕುದುರೆಯ ಜೊತೆಯಲ್ಲಿ ಒಂದು ರಾತ್ರಿಯನ್ನು ಕಳೆದಳು. ಅಶ್ವಮೇಧ ಯಾಗದ ದಕ್ಷಿಣೆಯು ಅನ್ಯಾದೃಶ್ಯವಾದುದು. ಮಹಿಷೀಂ ಬ್ರಹ್ಮಣೆ ದದಾತಿ ವಾವತಾಂ ಹೋತ್ರೆ ಪರಿವೃತ್ತಿ ಮುದ್ಗಾತ್ರೆ ಪಾಲಾಕಲಿ ಮಧ್ವರ್ಯವೇ. ಕ್ಷತ್ರಿಯನಿಗಿರುವ ಪಟ್ಟಮಹಿಷಿ, ವಾವಾತ, ಪ್ರವೃತ್ತಿ, ಪಾಲಾಕಲಿ ಎಂಬ 4 ಪತ್ನಿಯರನ್ನು ಅನುಕ್ರಮವಾಗಿ ಪಟ್ಟಮಹಿಷಿಯನ್ನು ಬ್ರಹ್ಮನಿಗೂ, ವಾವತೆಯನ್ನು ಹೋತೃವಿಗೂ, ಪ್ರವೃತ್ತಿಯನ್ನು ಉದ್ಗಾರತೃವಿಗೂ, ಪರಾವೃತ್ತಿಯನ್ನು ಅಧ್ವೈರುವಿಗೂ ದಾನ ಮಾಡಬೇಕು. ಅಶ್ವಮೇಧದಲ್ಲಿ ರಾಜನು ಕೊಟ್ಟ ಆ ಮಹಾದಕ್ಷಿಣೆಯನ್ನು ಬ್ರಹ್ಮ, ಹೋತ, ಅಧ್ವೈರ್ಯ, ಉದ್ಗಾತೃಗಳು ತೆಗೆದುಕೊಂಡು ಅವರ ಪಾಣಿಗ್ರಹಣ ಮಾಡಿದರು. ಅನಂತರ ಅಶ್ವಮೇಧಾಶ್ವದ ವಪಾಸ್ಥಾನದಲ್ಲಿರುವ ತೇಜನಿಯನ್ನು ತೆಗೆದುಕೊಂಡು ಕರ್ಮಕ್ರಿಯೆಯಲ್ಲಿಯೇ ಏಕಾಗ್ರ ಬುದ್ಧಿಯುಳ್ಳ ಪ್ರಯೋಗ ಚತುರನಾದ ಅಧ್ವೈರ್ಯುವು ಯಥಾಶಾಸ್ತ್ರವಾಗಿ ಪಾಕ ಮಾಡಿ ಹೋಮ ಮಾಡಿದನು. ದಶರಥ ರಾಜರು ಹೋಮ ಕಾಲದಲ್ಲಿ ಪ್ರತ್ಯಾಸನ್ನನಾಗಿ ಯಥಾಶಾಸ್ತ್ರವಾಗಿ ತನ್ನ ಪಾಪವನ್ನು ಪೂರ್ಣವಾಗಿ ತೊಳೆದು ವಾಪಾ ಹೋಮದಿಂದ ಉದ್ಭೂತವಾದ ಧೂಮವನ್ನು ಆಘ್ರಾಣ ಮಾಡುತ್ತಿದ್ದರು. ತೇಜನಿಯ ಹೋಮವಾದ ನಂತರ 16 ಋತ್ವಿಜರು ಅಶ್ವಮೇಧಾಶ್ವದ ಸರ್ವಾಂಗಗಳನ್ನು ಯಥಾವಿಧಿಯಾಗಿ ಮಂತ್ರಪೂರ್ವಕವಾಗಿ ಹೋಮ ಮಾಡುತ್ತಿದ್ದರು. ಪ್ಲಕ್ಷ ಶಾಖೆಯಿಂದ ನಿರ್ಮಿತವಾದ ಸೃಕ್ಕಿನಲ್ಲಿ ಇತರ ಪ್ರಾಣಿಗಳ ವಪಾ ಹೋಮವನ್ನು ಮಾಡಿದರು. ಆದರೆ ಅಶ್ವಮೇಧಾಶ್ವದ ತೇಜನಿಯನ್ನು ವೇತಸ ಶಾಖೆಯಿಂದ ನಿರ್ಮಿತವಾದ ಸೃಕ್ಕಿನಿಂದಲೇ ಹೋಮ ಮಾಡಿದರು. ಅಶ್ವಮೇಧಸ್ಯ ತ್ರೀಣಿ ಸವನೀಯಾನ್ಯಹಾನಿ ಎಂಬ ಕಲ್ಪಸೂತ್ರದಿಂದ ಮತ್ತು ಬ್ರಾಹ್ಮಣ ಗ್ರಂಥಗಳಿಂದ ಅಶ್ವಮೇಧ ಸಂಬಂಧಿಯಾದ ಸೋಮಯಾಗವು 3 ದಿನಗಳು ಮಾಡಲ್ಪಡತಕ್ಕುದೆಂದು ನಿರ್ಣಯಿಸಲ್ಪಟ್ಟಿದೆ. ಅದರಲ್ಲಿ ಮೊದಲನೆಯ ದಿನ ತ್ರಿವೃತ್ಪ ಇಂಶ್ಚದಶಃ ಸಪ್ತದಶ ಏಕವಿಂಶಃ ಎಂಬ ಚತುಷ್ಠೋಮಗಳಿಂದ ಯುಕ್ತವಾದ ಅಗ್ನಿಷ್ಠೋಮವು ಆಚರಿಸಲ್ಪಟ್ಟಿತು. ಎರಡನೆಯ ದಿನ ಉಕ್ತ್ಯವು ಮಾಡಲ್ಪಟ್ಟಿತು. 21 ಪದಾರ್ಥಗಳನ್ನು ಹೇಳಿ ಮಾಡುವ ಈ ಕರ್ಮಕ್ಕೆ ಉಕ್ತ್ಯವೆಂದು ಹೆಸರು. ಮೂರನೆಯ ದಿನ ಸರ್ವಸ್ತೋಮೋತಿರಾತ್ರ ಎಂಬ ಶ್ರುತಿಯಂತೆ ಸರ್ವಸ್ತೋಮಾತ್ಮಕವಾದ ಅತಿರಾತ್ರ ಯಾಗ ಮಾಡಲ್ಪಟ್ಟಿತು. ಇವುಗಳು ಅಲ್ಲದೆ ಜ್ಯೋತಿಷ್ಠೋಮ, ಆಯುಸ್ಸು, ಅತಿರಾತ್ರ, ಅಭಿಜಿತ್, ವಿಶ್ವಜಿತ್, ಆಪ್ತೋರ್ಯಾಮಗಳೆಂಬ 6 ಮಹಾಯಾಗಗಳು ಯಥಾಶಾಸ್ತ್ರವಾಗಿ ಮಾಡಲ್ಪಟ್ಟವು. ಸ್ವಕುಲದ ಕೀರ್ತಿಯನ್ನು ವೃದ್ಧಿಪಡಿಸುವುದರಲ್ಲಿ ಅಪೇಕ್ಷೆಯುಳ್ಳ ದಶರಥ ರಾಜರು ಪೂರ್ವ ದಿಕ್ಕಿನ ರಾಜ್ಯಗಳನ್ನು ಹೋತೃವಿಗೆ ದಾನವಾಗಿ ಕೊಟ್ಟರು. ಅಧರ್ವ್ಯುವಿಗೆ ಪಶ್ಚಿಮ ದಿಕ್ಕಿನ ರಾಜ್ಯಗಳನ್ನು, ಬ್ರಹ್ಮನಿಗೆ ದಕ್ಷಿಣ ದಿಕ್ಕಿನ ರಾಜ್ಯಗಳನ್ನು, ಉದ್ಗಾತೃವಿಗೆ ಉತ್ತರ ದಿಕ್ಕಿನ ರಾಜ್ಯಗಳನ್ನು ಬ್ರಹ್ಮಕಲ್ಪಿತವಾದ ಅಶ್ವಮೇಧ ಯಾಗದಲ್ಲಿ ದಾನ ರೂಪವಾಗಿ ಕೊಟ್ಟರು.
ಇಕ್ಷ್ವಾಕು ಕುಲವರ್ಧನನಾದ ದಶರಥರು ಯಜ್ಞವನ್ನು ಶಾಸ್ತ್ರವಿಹಿತವಾದ ರೀತಿಯಲ್ಲಿ ಪರಿಸಮಾಪ್ತಿ ಮಾಡಿ ಋತ್ವಿಜರಿಗೆ ಅತುಲೈಶ್ವರ್ಯ ಸಂಪನ್ನವಾದ ತನ್ನ ರಾಜ್ಯವನ್ನೇ ದಾನ ಮಾಡಿ ಆನಂದ ಭರಿತರಾದರು. ಗತಕಲ್ಮಶನಾದ ನಿಷ್ಕಲಂಕನಾದ ದಶರಥ ರಾಜರಿಗೆ ಋತ್ವಿಜರು ಹೇಳಿದರು, ಮಹಾರಾಜ, ಈ ಭೂಮಿಯನ್ನಾಳಲು ನೀನೊಬ್ಬನು ಮಾತ್ರವೇ ಸಮರ್ಥನಾಗಿರುವೆ. ಈ ಭೂಮಿಯಿಂದ ನಮಗಾವ ಪ್ರಯೋಜನವೂ ಇಲ್ಲ. ಇದನ್ನಾಳಲು ನಾವು ಸಮರ್ಥರೂ ಅಲ್ಲ. ನಾವು ಯಾವಾಗಲೂ ಅಧ್ಯಯನಾಧ್ಯಾಪನಗಳಲ್ಲಿ ಮಾತ್ರವೇ ನಿರತರಾಗಿರುವೆವು. ಭೂಮಿಯು ನಮಗೆ ಬೇಡವಾದ್ದರಿಂದ ಅದರ ಪ್ರತ್ಯಾಮ್ನಾಯವಾಗಿ ಮಣಿ, ರತ್ನ, ಸುವರ್ಣ, ಹಸುಗಳು ಮುಂತಾದ ರೂಪದಲ್ಲಿ ದಕ್ಷಿಣೆಯನ್ನು ಕೊಡುವುದು ಯುಕ್ತವಾಗಿದೆ. ವೇದ ಪಾರಂಗತರಾದ ಬ್ರಾಹ್ಮಣರು ಹೀಗೆ ಹೇಳಲಾಗಿ ದಶರಥರು ಭೂಮಿಯ ಪ್ರತ್ಯಾಮ್ನಾಯವಾಗಿ ದಶಲಕ್ಷ ಸಂಖ್ಯಾತವಾದ ಗೋವುಗಳನ್ನು ದಾನವಾಗಿ ಕೊಟ್ಟರು. 10 ಕೋಟಿ ಸುವರ್ಣ ನಾಣ್ಯಗಳನ್ನು, 40 ಕೋಟಿ ಬೆಳ್ಳಿಯ ನಾಣ್ಯಗಳನ್ನು ಪ್ರತ್ಯಾಮ್ನಾಯವಾಗಿ ಕೊಟ್ಟರು. ದಶರಥರಿಂದ ಪಡೆದ ಅಪಾರ ಧನವನ್ನು ಋತ್ವಿಜರು ಸರಿಯಾಗಿ ಹಂಚಿಕೊಡಲು ವಸಿಷ್ಠರಿಗೂ ಋಷ್ಯಶೃಂಗರಿಗೂ ಅರ್ಪಿಸಿದರು. ಯಾವ ದದ್ವೈರ್ಯವೇ ದದಾತಿ ತದರ್ಧಂ ಪ್ರತಿಪ್ರಸ್ಥಾತ್ರೆ ಮೊದಲಾದ ಶಾಸ್ತ್ರಗಳಿಂದ ಸಿದ್ಧವಾದ ರೀತಿಯಲ್ಲಿ ಅತುಲೈಶ್ವರ್ಯವನ್ನು ಪರಸ್ಪರ ವಿಭಾಗ ಮಾಡಿಕೊಂಡು ಆನಂದ ಭರಿತರಾಗಿ ಸರ್ವೇ ವಯಂ ಪ್ರೀತಃ ಸ್ಮಃ, ನಾವೆಲ್ಲರೂ ಸುಪ್ರೀತರಾಗಿದ್ದೇವೆ ಎಂದು ದಶರಥರಿಗೆ ಹೇಳಿದರು. ಯಜ್ಞ ದರ್ಶನಾರ್ಥವಾಗಿ ಬಂದವರಿಗೂ ಸುಮನಸ್ಕವನಾದ ದಶರಥರು ಹಿರಣ್ಯವನ್ನು ದಾನ ಮಾಡಿದರು. ದರ್ಶನಾರ್ಥಿಗಳಿಗಾಗಿ ಬಂದ ಬ್ರಾಹ್ಮಣರಿಗೆ ಕೋಟಿ ಸಂಖ್ಯೆಯ ಸುವರ್ಣ ನಾಣ್ಯಗಳನ್ನು ದಕ್ಷಿಣ ರೂಪದಲ್ಲಿ ಕೊಟ್ಟರು. ದರಿದ್ರನಾದ ಬ್ರಾಹ್ಮಣನೊಬ್ಬನು ಅವನ ಹಸ್ತಾಭರಣವನ್ನು ಯಾಚಿಸಲಾಗಿ ನವರತ್ನ ಖಚಿತವಾದ ಹಸ್ತಾಭರಣವನ್ನೇ ಅವನಿಗೆ ದಾನವಾಗಿ ಕೊಟ್ಟರು. ಅಪಾರ ದ್ರವ್ಯ ದಾನ ಸ್ವೀಕಾರದಿಂದ ಬ್ರಾಹ್ಮಣರು ಸಂತುಷ್ಟರಾದ ನಂತರ ಬ್ರಾಹ್ಮಣ ವತ್ಸಲನಾದ ದಶರಥರು ಹರ್ಷದಿಂದ ಅರಳಿದ ಕಣ್ಣುಗಳುಳ್ಳವರಾಗಿ ಅವರೆಲ್ಲರಿಗೂ ದೀರ್ಘದಂಡ ನಮಸ್ಕಾರ ಮಾಡಿದರು. ಪ್ರಣಾಮ ಮಾಡಿದ ದಶರಥರಿಗೆ ಬ್ರಾಹ್ಮಣರೆಲ್ಲರೂ ಪುತ್ರವಾನ್ ಭವ, ದೀರ್ಘಾಯುಷ್ಮಾನ್ ಭವ, ವಿಜಯೀ ಭವ ಮುಂತಾಗಿ ಆಶೀರ್ವಾದಗಳನ್ನು ಮಾಡಿದರು. ಪುತ್ರೋತ್ಪತ್ತಿಗೆ ಪ್ರತಿಬಂಧಕವಾದ ಪಾಪವನ್ನು ನಿವಾರಣೆ ಮಾಡಿದ ಸದ್ಗತಿಪ್ರದವಾದ, ಇತರರಿಂದ ಮಾಡಲು ದುಸ್ಸಾಧ್ಯವಾದ ಉತ್ತಮೋತ್ತಮವಾದ ಯಜ್ಞವನ್ನು ಮಾಡಿ ದಶರಥರು ಸುಪ್ರೀತರಾದರು. ದಶರಥ ರಾಜರಿಗೆ ಸುಮಂತ್ರನು ಹೇಳಿದುದೆಲ್ಲವೂ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಇಷ್ಟು ಮಾತ್ರದಿಂದಲೇ ಪುತ್ರೋತ್ಪತ್ತಿಯಾಗುವುದಿಲ್ಲವೆಂದು, ಋಷ್ಯಶೃಂಗರ ವರಪ್ರಸಾದದಿಂದಲೇ ಪುತ್ರರು ಹುಟ್ಟುವರೆಂದು ನಿಶ್ಚಯಿಸಿ ಋಷ್ಯಶೃಂಗರಿಗೆ ಹೇಳಿದರು. ಮಹಾನುಭಾವರೇ, ನಮ್ಮ ಕುಲವರ್ಧಕವಾದ ಕರ್ಮ ಮಾಡಲು ನೀವು ಅರ್ಹರಾಗಿರುವಿರಿ, ಅನುಗ್ರಹಿಸಿರಿ. ಋಷ್ಯಶೃಂಗರು ಮಂದಸ್ಮಿತರಾಗಿ ದಶರಥರಿಗೆ ಹೇಳಿದರು, ಮಹಾರಾಜ, ನೀನು ಹೇಳಿದಂತೆಯೇ ಮಾಡುವೆನು. ನೀನು ಸ್ವಲ್ಪವಾದರೂ ಚಿಂತಿಸಬೇಡ. ಕುಲದ ಉದ್ಧಾರಕರಾದ 4 ಪುತ್ರರು ನಿನಗೆ ಜನಿಸುವರು. ಋಷ್ಯಶೃಂಗರು ಹೇಳಿದ ಶ್ರೋತ್ರಾನಂದಕರವಾದ ಮಾತುಗಳನ್ನು ಕೇಳಿ ದಶರಥರು ಪರಮಾನಂದ ಭರಿತರಾಗಿ ಬಾರಿ ಬಾರಿಗೂ ಮಹರ್ಷಿಗಳಿಗೆ ನಮಸ್ಕರಿಸುತ್ತಾ ಕೇಳಿದರು, ಪುತ್ರರಾಗುವ ರೀತಿಯು ಯಾವುದು? ಯಾವಾಗ ಲಭ್ಯವಿದೆ? ಏನು ಮಾಡಬೇಕು? ಹೀಗೆ ಪ್ರಶ್ನೆಗಳನ್ನು ಕೇಳಿದ ದಶರಥರಿಗೆ ಮಹರ್ಷಿಗಳು ಪುನಃ ಹೇಳಿದರು, ಇಲ್ಲಿಗೆ 14ನೆಯ ಸ್ವರ್ಗವು ಮುಗಿಯಿತು. ಮುಂದೆ 15ನೆಯ ಸ್ವರ್ಗದಲ್ಲಿ ಋಷ್ಯಶೃಂಗರು ದಶರಥರಿಂದ ಪುತ್ರ ಕಾಮೇಷ್ಟಿಯನ್ನು ಮಾಡಿಸಿದುದು. ದೇವತೆಗಳ ಪ್ರಾರ್ಥನೆಯಂತೆ ಬ್ರಹ್ಮನು ರಾವಣನ ವಧೋಪಾಯವನ್ನು ಹೇಳಿದುದು. ಮಹಾವಿಷ್ಣುವು ದೇವತೆಗಳಿಗೆ ಆಶ್ವಾಸನೆಯನ್ನಿತ್ತುದು.